ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಎಲ್ಲರಿಗೂ ಈ ದಿನದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯಿಂದ ಮೀನರಾಶಿಯವರೆಗಿನ ಯಾರ್ಯಾರ ಭವಿಷ್ಯ ಯಾವ ರೀತಿ ಇರುತ್ತೆ, ಇವತ್ತು ಯಾರಿಗೆ ಅದೃಷ್ಟ, ಯಾರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ನಾನು ತಿಳಿಸ್ತೀನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತು ಉತ್ತಮವಾದ ದಿನವಾಗಿದೆ. ಜೊತೆಗೆ ಹಣದ ವಿಚಾರದಲ್ಲಿ ನೀವು ಬಹಳ ಸಮೃದ್ಧವಾಗಿರ್ತೀರಾ ಇವತ್ತು. ಜೊತೆಗೆ ಕಚೇರಿಯಲ್ಲಿ ಸ್ವಲ್ಪ ಬಿಡುವಿಲ್ಲದ ಕಾರ್ಯಕ್ರಮದಿಂದ ಸ್ವಲ್ಪ ಸ್ಟ್ರೆಸ್ ನಿಮಗೆ ಹೆಚ್ಚಾಗುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ತಾಳ್ಮೆಯಿಂದ ಇರೋದು ಬಹಳ ಉತ್ತಮ. ಒಟ್ಟಿನಲ್ಲಿ ನಿಮಗೆ ಇವತ್ತು ಬಹಳ ಉತ್ತಮವಾದ ದಿನ. ಮುಂದಿನ ರಾಶಿ ವೃಷಭ ರಾಶಿಯವರಿಗೆ ಇವತ್ತು ಸಾಮಾನ್ಯವಾದ ದಿನ ಆಗಿರುತ್ತೆ. ಅಂದರೆ ಏನೂ ಅತ್ಯಂತ ಒಳ್ಳೆಯದು ಅಂತಲೂ ಇಲ್ಲ, ಕೆಟ್ಟದು ಅಂತಲೂ ಇಲ್ಲ, ಸಾಮಾನ್ಯವಾದ ದಿನ ಆಗಿರುತ್ತೆ. ನಿಮ್ಮ ಹೊಸ ಆಲೋಚನೆಗಳೇನಾದರೂ ಇದ್ದರೆ ಇವತ್ತು ನೀವು ಕಾರ್ಯರೂಪಕ್ಕೆ ತರಬಹುದು. ಅದಕ್ಕೆ ಇದು ಬಹಳ ಪ್ರಶಸ್ತವಾದ ದಿನ. ಯಾಕಂದರೆ ತುಂಬ ದಿನದಿಂದ ಏನೋ ಯೋಚನೆ ಮಾಡ್ತಾ ಇರ್ತೀರಾ, ಈ ಕೆಲಸ ಮಾಡಬೇಕು ಅಂತ, ಅದು ಹಾಗೆ ಪೆಂಡಿಂಗ್ ಇರುತ್ತೆ. ಆ ಕೆಲಸವನ್ನು ಇವತ್ತು ಕಾರ್ಯರೂಪಕ್ಕೆ ತರೋದು ಬಹಳ ಉತ್ತಮ. ಮುಂದಿನ ರಾಶಿ ಮಿಥುನ ರಾಶಿಯವರಿಗೆ ಜೀವನದಲ್ಲಿ ಸವಾಲುಗಳು ಹೆಚ್ಚಾಗುತ್ತೆ. ಜೊತೆಗೆ ನೀವು ಡ್ರೈವಿಂಗ್ ಮಾಡುವಾಗ ಇವತ್ತು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಬಹಳ ಒಳ್ಳೆಯದು. ಅನಗತ್ಯವಾಗಿ ಓಡಾಡಲೇಬೇಡಿ. ಜೊತೆಗೆ ಏನಾದರೂ ನಿಮಗೆ ಹೆಂಡತಿಯ ಜೊತೆ ಆಗಿರ್ಬೋದು, ಯಾವುದಾದ್ರೂ ಸಂಬಂಧದಲ್ಲಿ ನಿಮಗೆ ಸ್ವಲ್ಪ ಕಿರಿಕಿರಿ ಅನಿಸಿದ್ರೆ ಇವತ್ತು ತಾಳ್ಮೆ ವಹಿಸೋದು ಬಹಳ ಉತ್ತಮ. ಮುಂದಿನ ರಾಶಿ ಕಟಕ ರಾಶಿಯವರಿಗೆ ಇವತ್ತು ಬಹಳ ಉತ್ತಮವಾದ ದಿನ. ಯಾಕೆ ಉತ್ತಮವಾದ ದಿನ ಅಂದರೆ, ಏನಾದರೂ ಭೂಮಿಯನ್ನು ಖರೀದಿ ಮಾಡೋರಿದ್ರೆ, ಹೊಸ ವಾಹನವನ್ನು ಖರೀದಿ ಮಾಡೋರಿದ್ರೆ ಇವತ್ತು ನಿಮಗೆ ಬಹಳ ಉತ್ತಮವಾದ ದಿನವಾಗಿದೆ. ಜೊತೆಗೆ ಕಚೇರಿಯಲ್ಲಿ ನಿಮಗೆ ಇನ್ಕ್ರಿಮೆಂಟ್ ಸಿಗುವಂತಹ ಸಾಧ್ಯತೆ ಇದೆ. ಕೆಲಸದಲ್ಲಿ ಒತ್ತಡವೂ ಕೂಡ ಹೆಚ್ಚಾಗುತ್ತೆ. ಆದರೆ ನೆಮ್ಮದಿಯ ಜೀವನ ಇವತ್ತು ನಿಮ್ಮದಾಗಿದೆ. ಜೊತೆಗೆ ವಾಹನವನ್ನು ಚಲಾಯಿಸುವಾಗ ಇವತ್ತು ಎಚ್ಚರಿಕೆಯಿಂದ ಇರೋದು ಬಹಳ ಉತ್ತಮ. ಮುಂದಿನ ರಾಶಿ ಸಿಂಹರಾಶಿಯವರಿಗೆ ಇವತ್ತು ಆರಂಭದ ದಿನದಲ್ಲಿ ಸ್ವಲ್ಪ ಏರುಪೇರಾಗುವ ಸಾಧ್ಯತೆ ಇರುತ್ತೆ. ಜೊತೆಗೆ ಸೋಮಾರಿತನ ಕೂಡ ನಿಮಗೆ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೋಮಾರಿತನವನ್ನು ಬಿಟ್ಟು, ಆಲಸ್ಯತನವನ್ನು ಬಿಟ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದರೆ ಬಹಳ ಒಳ್ಳೆಯದು. ಜೊತೆಗೆ ಕುಟುಂಬದವರ ಜೊತೆ ಏನಾದರೂ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಅಂದರೆ ಮಾತಿಗೆ ಮಾತು ಬೆಳೆದು ಏನಾದರೂ ಜಗಳ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಶಾಂತಿಯಿಂದ ಇವತ್ತು ಮೌನವಾಗಿದ್ದರೆ ಬಹಳ ಉತ್ತಮ. ಜೊತೆಗೆ ಯಾರ ಹತ್ರನೂ ಕೂಡ ಹಣ ಬೇಕು ಅಂತ ಇವತ್ತು ಹೊರಗಿನವ್ರ ಹತ್ರ ಹಣವನ್ನು ಇಸ್ಕೊಳ್ಬೇಡಿ. ದಿನ ತುಂಬ ಉತ್ತಮವಾಗಿರುತ್ತೆ, ಆದರೆ ಸ್ವಲ್ಪ ಸೋಮಾರಿತನವನ್ನು ಬಿಡಬೇಕು. ಬೇರೆಯವ್ರ ಹತ್ರ ಹಣವನ್ನು ಇಸ್ಕೊಳೋದು ಬಿಡಬೇಕು. ಸ್ವಲ್ಪ ಮೌನದಿಂದಿದ್ದರೆ ಬಹಳ ಉತ್ತಮ. ಮುಂದಿನ ರಾಶಿ ಕನ್ಯಾ ರಾಶಿಯವರಿಗೆ ಇವತ್ತು ಸಾಮಾನ್ಯವಾದ ದಿನ ಆಗಿದೆ. ಆದರೆ ಕಚೇರಿಯಲ್ಲಿ ನಿಮಗೆ ಕೆಲಸದ ಒತ್ತಡ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಆದರೆ ನಿಮಗೆ ಕೊಟ್ಟಂತಹ ಜವಾಬ್ದಾರಿಯನ್ನು ನೀವು ಅಷ್ಟೇ ಜವಾಬ್ದಾರಿಯುತವಾಗಿ ನಿರ್ವಹಿಸೋದು ಬಹಳ ಮುಖ್ಯ. ಜೊತೆಗೆ ಇವತ್ತು ಕಚೇರಿಯಲ್ಲಿ ಅನಗತ್ಯ ವಾದ ವಿವಾದಗಳಿಂದ ದೂರ ಇರೋದು ಬಹಳ ಉತ್ತಮ. ಮುಂದಿನ ರಾಶಿ ತುಲಾ ರಾಶಿಯವರಿಗೆ ಇವತ್ತು ಬಹಳ ಒಳ್ಳೆಯ ದಿನ. ಏನಾದರೂ ನಿಮಗೆ ಹೊಸ ಆಲೋಚನೆಗಳಿದ್ದರೆ, ಯಾವುದಾದ್ರೂ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋರಿದ್ದರೆ ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳ ಮುಖ್ಯ. ಜೊತೆಗೆ ಆಸ್ತಿ ಸಂಬಂಧಿತ ಯಾವುದಾದ್ರೂ ಕೆಲಸ ಇದ್ದರೆ ಅದನ್ನು ಬೇಗ ಪರಿಹರಿಸ್ಕೊಳ್ಳೋದು ಬಹಳ ಉತ್ತಮ. ಏನಾದರೂ ವಾದ ವಿವಾದ ನಡೀತಾ ಇದ್ದರೆ ಇವತ್ತು ಬಗೆಹರಿಸ್ಕೊಳ್ಳೋಕೆ ಬಹಳ ಉತ್ತಮವಾದ ದಿನ ಆಗಿದೆ. ಮುಂದಿನ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ಅನೇಕ ಮೂಲಗಳಿಂದ ನಿಮಗೆ ಆದಾಯ ಬರುತ್ತೆ. ಜೊತೆಗೆ ಗ್ರಾಹಕರು ನಿಮ್ಮ ಕೆಲಸವನ್ನು ಇಷ್ಟಪಡ್ತಾರೆ. ಕೆಲಸದ ವಿಚಾರದಲ್ಲಿ ನಿಮಗೆಲ್ಲವೂ ಕೂಡ ಇವತ್ತು ಶುಭವೇ ಆಗುತ್ತೆ. ಆದರೆ ಯಾರಾದರೂ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ಕಚೇರಿಯಲ್ಲಿ ಅನಗತ್ಯವಾದ ವಿವಾದಗಳಿಗೆ ಸಿಲುಕಬೇಡಿ. ಅದು ಬಿಟ್ಟರೆ ಇವತ್ತಿನ ದಿನ ನಿಮಗೆ ಬಹಳ ಶುಭವಾಗಿದೆ. ಮುಂದಿನ ರಾಶಿ ಧನುರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಸುವರ್ಣಾವಕಾಶಗಳು ಸಿಗುವ ಸಾಧ್ಯತೆ ಇದೆ. ನೀವು ಅಂದ್ಕೊಂಡಿದ್ದೆಲ್ಲ ಇವತ್ತಾಗುತ್ತೆ. ವೃತ್ತಿ ಜೀವನದಲ್ಲಿ ನೀವೇನು ಕಷ್ಟಪಟ್ಟಿದ್ದೀರಾ ಅದಕ್ಕೆ ಇವತ್ತು ಫಲಿತಾಂಶ ಸಿಗುತ್ತೆ. ಹಾಗಾಗಿ ಇವತ್ತಿನ ದಿನ ನಿಮಗೆ ಬಹಳ ಚೆನ್ನಾಗಿರುತ್ತೆ. ಬಹಳ ತಾಳ್ಮೆಯಿಂದ ಬಂದಿದ್ದನ್ನು ಸ್ವೀಕರಿಸೋದು ಇವತ್ತು ಬಹಳ ಮುಖ್ಯ. ಮುಂದಿನ ರಾಶಿ ಮಕರ ರಾಶಿಯವರಿಗೆ ಇವತ್ತು ಯಾರಾದರೂ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋರಿದ್ರೆ, ಅಂದರೆ ಹಣಕಾಸಿನ ವಿಚಾರದಲ್ಲಿ ಹೊಸ ನಿರ್ಧಾರಗಳನ್ನು ಯಾರಾದರೂ ತಗೊಳೋರಿದ್ರೆ ಅವರು ತಜ್ಞರ ಸಲಹೆಯನ್ನು ಪಡೆಯೋದು ಬಹಳ ಉತ್ತಮ. ಜೊತೆಗೆ ಯಾರಾದರೂ ಸಾಮಾಜಿಕ ಕಾರ್ಯದಲ್ಲಿ ಸಕ್ರಿಯರಾಗಿದ್ದರೆ ನಿಮಗೆ ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಗೌರವ ಸಮರ್ಪಣೆಯಾಗಿರ್ಬೋದು, ಸನ್ಮಾನ ಕಾರ್ಯಕ್ರಮಗಳು ನಿಮಗಾಗಿ ಏರ್ಪಡಿಸುವಂತಹ ಸಾಧ್ಯತೆ ಇರುತ್ತೆ. ಜೊತೆಗೆ ಆರೋಗ್ಯದಲ್ಲಿ, ಅಂದರೆ ನಿಮ್ಮ ಆರೋಗ್ಯ ಅಲ್ಲ, ನಿಮ್ಮ ಕುಟುಂಬದವರ ಆರೋಗ್ಯ ಹದಗೆಡುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಅಧಿಕವಾದ ಹಣವನ್ನು ನೀವು ಖರ್ಚು ಮಾಡಬೇಕಾಗಿ ಬರಬಹುದು. ಹಾಗಾಗಿ ಕುಟುಂಬದವರ ಆರೋಗ್ಯದ ಕಡೆ ಇವತ್ತು ನೀವು ಗಮನ ಹರಿಸೋದು ಬಹಳ ಉತ್ತಮ. ಮುಂದಿನ ರಾಶಿ ಕುಂಭರಾಶಿ
ಕುಂಭರಾಶಿಯವರಿಗೆ ಇವತ್ತಿನ ದಿನ ಬಹಳ ಉತ್ತಮವಾಗಿದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಾಗಿರಬಹುದು, ನಿಮ್ಮ ವ್ಯಾವಹಾರಿಕ ಜೀವನದಲ್ಲಾಗಿರ್ಬೋದು, ಯಾರಾದರೂ ಉದ್ಯೋಗ ಮಾಡ್ತಾ ಇದ್ದರೆ ನಿಮಗೂ ಸಹ ಎಲ್ಲವೂ ಕೂಡ ಅನುಕೂಲವಾಗುತ್ತೆ. ಅಂದರೆ ನೀವು ಕೆಲಸ ಮಾಡುವಂತಹ ಕಚೇರಿಯಲ್ಲಿ ನಿಮಗೆ ಅನುಕೂಲವಾದ ವಾತಾವರಣ ಇರುತ್ತೆ. ಆದರೆ ಕಚೇರಿಯಲ್ಲಿ ನೀವು ಯಾರು ಅನಗತ್ಯ ವಾದ ವಿವಾದಗಳಿಗೆ ಸಿಲುಕಬೇಡಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಇವತ್ತು ನೀವು ಕೇಂದ್ರೀಕರಣ ಮಾಡಿದರೆ ಬಹಳ ಉತ್ತಮ. ಜೊತೆಗೆ ಹೊರಗಡೆ ಓಡಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಬಹಳ ಉತ್ತಮ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ನಿಮ್ಮ ಜೀವನದಲ್ಲಿ ಇವತ್ತು ಧನಾತ್ಮಕ ಬದಲಾವಣೆಗಳು ಉಂಟಾಗುತ್ತೆ. ಜೊತೆಗೆ ವೈಯಕ್ತಿಕ ಬದುಕಲ್ಲೂ ಕೂಡ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ವ್ಯಾಪಾರದಲ್ಲಿ ಆರ್ಥಿಕ ಲಾಭ ಆಗುತ್ತೆ. ಶೈಕ್ಷಣಿಕ ಸವಾಲುಗಳೇನಾದರೂ ಇದ್ದರೆ ಅದು ಕೂಡ ಎಲ್ಲವೂ ಕೂಡ ಉತ್ತಮವಾಗಿರುತ್ತೆ. ಇವತ್ತಿನ ನಿಮ್ಮ ದಿನ ಬಹಳ ಉತ್ತಮವಾಗಿದೆ. ಇದಾಗಿತ್ತು ಈ ದಿನದ ದಿನ ಭವಿಷ್ಯ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.